50 ಜನರಿಗೆ ಆಗುವಷ್ಟು ಪ್ರಸಾದ ರೆಡಿಯಾಗಿದೆ. ಒಂದು ಸ್ಟೀಲ್ ಕಂಟೈನರ್ಗೆ ಹಾಕಿ ಮುಚ್ಚಿಟ್ರೆ ಬಿಸಿಯಾಗಿರುತ್ತೆ. ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡಿಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡಿಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ಒಂದು 50 ಜನರಿಗಾಗುವಷ್ಟು ಪ್ರಸಾದನ ಮಾಡ್ತಾ ಇದ್ದೀನಿ. 2 kg ಮಾಮೂಲಿ ಉಪ್ಪಿಟ್ಟಿಗೆ ಯೂಸ್ ಮಾಡುವ ರವೆನೇ ತೊಗೊಂಡಿದ್ದೀನಿ. 2 kg ರವೆನ ತುಪ್ಪ ಹಾಕೊಂಡು ಫಸ್ಟಿಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿದ ತುಪ್ಪದಲ್ಲೇ ಫ್ರೈ ಮಾಡಿಕೊಂಡ್ರು ಆಗುತ್ತೆ. ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಮಾಮೂಲಿ ಮನೆಯಲ್ಲಿ ಮಾಡೋದಕ್ಕಿಂತನೂ. ಬನ್ನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು ಒಂದು 100 ಗ್ರಾಮಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಮೊದಲಿಗೆ ಒಂದು 100 ಗ್ರಾಮಷ್ಟು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ ಮೇಲೆ ದ್ರಾಕ್ಷಿ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ರವೆ ಹುರಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರಸಾದಕ್ಕೆ. ಗೋಡಂಬಿ ಈ ಹದದಲ್ಲಿ ಕಲರ್ ಚೇಂಜ್ ಆಗುವಾಗ ದ್ರಾಕ್ಷಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ದ್ರಾಕ್ಷಿ ಒಂದು 75 ಗ್ರಾಮ್ ಸೇರಿಸ್ಕೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿ ಎಲ್ಲ ಈ ಹದದಲ್ಲಿ ಫ್ರೈ ಆಗುವಾಗ ಇದನ್ನ ಸೈಡಿಗೆ ತಗೊಳ್ಳೋಣ. ಇದೇ ತುಪ್ಪಕ್ಕೆ ಒಂದು 8 ಚಮಚದಷ್ಟು ಅಡಿಗೆ ಎಣ್ಣೆನ ಹಾಕೊಳ್ಳೋಣ. ಬಿಸಿ ಆದ ಮೇಲೆ ಅರ್ಧ ತೆಗೆದಿಟ್ಕೊಳ್ಬೇಕು. ಆಮೇಲೆ ಪ್ರಸಾದ ಮಾಡಿ ಫೈನಲ್ ಆಗುವಾಗ ಅದರ ಮೇಲೆ ಹಾಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ತುಪ್ಪ ಮತ್ತು ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇದನ್ನು ಒಂದು ಅರ್ಧ ತೆಗೆದಿಟ್ಕೊಳ್ಳೋಣ. ಈ ಮೆಥಡ್ ಫಾಲೋ ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ. ಅರ್ಧ ಎಣ್ಣೆ ಅರ್ಧ ತುಪ್ಪ ಬಳಸಿ ಮಾಡಬೇಕು. ಇದನ್ನು ಪ್ರಸಾದ ಫೈನಲಲ್ಲಿ ಹಾಕ್ಕೊಳ್ಬೇಕು. ಉಳಿದಿರುವ ತುಪ್ಪಕ್ಕೆ ರವೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಅರ್ಧ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಮಧ್ಯಮ ಉರಿಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒಮ್ಮೆಗೆ ಹಾಕೊಂಡ್ರೆ ಚೆನ್ನಾಗಿ ಬೆಂದಿರಲ್ಲ. ಹಾಗಾಗಿ ಅರ್ಧ ರವೆನ ಭಾಗ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ಫೈನಲಾಗಿ ನೀಟಾಗಿ ರವೆ ಈ ರೀತಿಯಲ್ಲಿ ಫ್ರೈ ಮಾಡ್ಕೊಂಡಿರಬೇಕು. ಇವಾಗ ಪ್ರಸಾದ ಮಾಡ್ಕೊಳ್ಳೋಣ. ನಾನಿವತ್ತು ಪ್ರಸಾದಕ್ಕೆ ಪಚ್ಚಬಾಳೆ ಹಣ್ಣು ಹಾಕಿ ಮಾಡ್ಕೊಳ್ತೀನಿ. ನೀವು ಪೈನಾಪಲ್ ಹಾಕಿ ಕೂಡ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಾಗುತ್ತೆ. 3 ಬಾಳೆಹಣ್ಣನ್ನು ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಿಪ್ಪೆ ತೆಗೆದು. ಪ್ರಸಾದ ಮಾಡ್ಕೊಳ್ಳೋಕ್ಕೆ ಒಂದು ಅಗಲವಾದ ಪಾತ್ರನ ಬಿಸಿಗಿಟ್ಕೊಂಡಿರಬೇಕು. ಪ್ರಸಾದಕ್ಕೆ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಕುಂಕುಮದ ಹೂವನ್ನು ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಬಿಸಿನೀರಿಗೆ ಹಾಕಿ ಇಟ್ಕೊಳ್ಳಿ, ಇಲ್ಲ ಹಾಲಿಗೆ ಹಾಕಿ ಇಟ್ಕೊಂಡ್ರೂ ಚೆನ್ನಾಗಾಗುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣನ್ನು ಫ್ರೈ ಮಾಡ್ಕೊಳ್ಳೋಣ ನಿಧಾನ ಉರಿಯಲ್ಲಿ. ನಾನು 2 kg ರವೆಯಲ್ಲಿ ಪ್ರಸಾದ ಮಾಡ್ಕೊಳ್ಳೋದಲ್ವ, 5 ಲೀಟರ್ ನೀರನ್ನು ಸೇರಿಸ್ಕೊಳ್ಬೇಕು. ಸ್ವಲ್ಪ ತೆಳ್ಳಗೆನೇ ಮಾಡ್ಕೊಂಡಿರಬೇಕು. ನಾವು ತಿನ್ನುವಷ್ಟರಲ್ಲಿ ಅದು ಕರೆಕ್ಟಾದ ಹದ ರೆಡಿ ಆಗುತ್ತೆ. ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇವತ್ತು ಕಲರಿಗೆ ಅರಿಶಿನ ಹಾಕ್ಕೊಳ್ತೀನಿ. ಫುಡ್ ಕಲರ್ ಏನೂ ಸೇರಿಸ್ಕೊಳ್ತಾ ಇಲ್ಲ. 1 ಚಮಚದಷ್ಟು ಅರಿಶಿನ ಸೇರಿಸ್ಕೊಳ್ಳೋಣ.
ಹಾಗೆ ಒಂದು 1/4 ಚಮಚದಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 10 ಲವಂಗ ಸೇರಿಸ್ಕೊಳ್ತಾ ಇದ್ದೀನಿ. ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 1.25 kg ಸಕ್ಕರೆ ಬೇಕಾಗುತ್ತೆ. ರುಚಿ ನೋಡಿಕೊಂಡು ಮತ್ತೆ ಹಾಕ್ಕೊಳ್ಬೋದು. ತೀರಾ ಸಿಹಿ ಆದರೂ ಅಷ್ಟು ಚೆನ್ನಾಗಿರಲ್ಲ. ನೀರು ಚೆನ್ನಾಗಿ ಕುದೀತಾ ಇರಬೇಕು. ಉರಿ ಕಡಿಮೆ ಮಾಡಿಕೊಂಡು ನಾವು ಹುರಿದಿಟ್ಕೊಂಡ ರವೆನ ಸೇರಿಸ್ಕೊಳ್ಳೋಣ. ಕೊನೆಯದಾಗಿ ಸ್ವಲ್ಪ ಅಡಿಗೆ ಕರ್ಪೂರ ಮತ್ತು ಕುಂಕುಮದ ಹೂವನ್ನು ಹಾಕ್ಕೊಂಡಿದ್ವಲ್ಲ ನೀರಿಗೆ, ಅದನ್ನು ಸೇರಿಸ್ಕೊಳ್ಬೇಕು. ಆಮೇಲಿಂದ ನಾವು ಫ್ರೈ ಮಾಡಿ ಇಟ್ಟ ಗೋಡಂಬಿ ಮತ್ತು ದ್ರಾಕ್ಷಿ ಸೇರಿಸ್ಕೊಂಡ್ರೆ ಇದೊಂದು 10 ನಿಮಿಷ ಆದ ಮೇಲೆ ಸೇರಿಸ್ಕೊಳ್ಬೇಕು. ಅಡಿಗೆ ಕರ್ಪೂರನ ಈ ರೀತಿಯಲ್ಲಿ ಪುಡಿ ಮಾಡಿ ಇಟ್ಕೊಂಡಿರಬೇಕು. ಅದನ್ನು ಸೇರಿಸ್ಕೊಳ್ಳೋಣ. ಕುಂಕುಮದ ಹೂವನ್ನು ನೀರಿಗೆ ಹಾಕಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಮೇಲ್ಗಡೆಯಿಂದ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಫ್ರೈ ಮಾಡಿ ಇಟ್ಕೊಂಡ ಗೋಡಂಬಿ ದ್ರಾಕ್ಷಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಫೈನಲ್ ಆಗಿ ಸ್ವಲ್ಪ ತುಪ್ಪನ ಎತ್ತಿಟ್ಕೊಂಡಿದ್ವಲ್ಲ, ಅದನ್ನು ಮೇಲ್ಗಡೆಯಿಂದ ಸೇರಿಸ್ಕೊಳ್ಳೋಣ. ಸೂಪರ್ ಆದ ಪ್ರಸಾದ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿರಬೇಕು. ನೀವು ನೋಡ್ಬೋದು. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಮುಂದೆ ಅದ್ಭುತವಾದ ಹೊಸ ರುಚಿಯ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.